ಅದಕ್ಕೆ ಶ್ರೀರಾಮಕೃಷ್ಣರು ಮಂದಿರದಲ್ಲಿ ಪೂಜಿಸಲ್ಪಡುತ್ತಿರುವ ಜಗನ್ಮಾತೆ, ನಹಬತ್ ಖಾನೆಯಲ್ಲಿ ವಾಸಿಸುತ್ತಿರುವ ನನ್ನ ಜನ್ಮದಾತೆ, ಅವಳೇ ಈಗ ಇಲ್ಲಿ ನನ್ನ ಕಾಲುಗಳನ್ನು ಒತ್ತುತ್ತಾ ಕುಳಿತಿದ್ದಾಳೆ. ಅಂದರೆ ಶ್ರೀಮಾತೆಯವರ ಬಗ್ಗೆ ಶ್ರೀರಾಮಕೃಷ್ಣ ಏನು ಹೇಳ್ತಾ ಇದ್ದಾರೆ, ಅವಳು ನನ್ನ ಆನಂದಮಯಿ ತಾಯಿ ಅಂತ ಹೇಳ್ತಾರೆ. ಇನ್ನೊಂದು ಸಂದರ್ಭದಲ್ಲಿ ಶ್ರೀರಾಮಕೃಷ್ಣ ಪಾದಗಳನ್ನು ಶ್ರೀಮಾತೆಯವರು ಹೊತ್ತಿದ್ದಾಗ ಶ್ರೀಮಾತೆಯವರು ರಾಮಕೃಷ್ಣನ ಕೇಳ್ತಾರೆ, ಏನಂತ ಕೇಳ್ತಾರೆ, ನೀವು ನನ್ನನ್ನು ಯಾವ ದೃಷ್ಟಿಯಿಂದ ನೋಡ್ತೀರಾ ಅಂತ ಕೇಳಿದಾಗ ಅದಕ್ಕೆ ಶ್ರೀರಾಮಕೃಷ್ಣ ಏನು ಹೇಳ್ತಾರೆ, ಆ ಭವತಾರಣಿ ಕಾಳಿ ಮಂದಿರದಲ್ಲಿ ಪೂಜೆ ಮಾಡ್ತಿದ್ಯಲ್ಲ ಆ ವಿಗ್ರಹ, ಆ ಜಗನ್ಮಾತೆ ನೀನು ಅಂತ ಆ ಅರ್ಥ ಬರುವ ರೀತಿಯಲ್ಲಿ ಮಾತಾಡ್ತಾರೆ. ಆನಂತರ ನಹಬತ್ ಖಾನೆಯಲ್ಲಿ ವಾಸಿಸುತ್ತಿರುವ ನನ್ನ ಜನ್ಮದಾತೆ, ಅವಳೇ ಈಗ ಇಲ್ಲಿ ನನ್ನ ಕಾಲುಗಳನ್ನು ಒತ್ತುತ್ತಾ ಕುಳಿತಿದ್ದಾಳೆ. ಜನ್ಮದಾತೆ ಅಂದರೆ ರಾಮಕೃಷ್ಣರು ಕಲ್ಕತ್ತಕ್ಕೆ ಬಂದ ನಂತರ ಅವರ ತಾಯಿ ಚಂದ್ರಮಣಿ ದೇವಿನಿ ಸಹ ನಹಬತ್ ಖಾನೆಯ ಮೇಲ್ಗಡೆ ರೂಮಲ್ಲಿ ಇದ್ದರು. ಅವರು ತೀರೋಗೋದು ಸಹ ಅಲ್ಲೇ ತೀರೋಗ್ತಾರೆ. ಅಂದರೆ ಅವರು ಬೇರೆ ಅಲ್ಲ, ನೀನು ಬೇರೆ ಅಲ್ಲ, ಜಗನ್ಮಾತೆ ಬೇರೆ ಅಲ್ಲ ಅಂತ ರಾಮಕೃಷ್ಣರು ಇಲ್ಲಿ ಹೇಳ್ತಾ ಇದ್ದಾರೆ. ಅವಳೇ ಈಗ ಇಲ್ಲಿ ನನ್ನ ಕಾಲುಗಳನ್ನು ಒತ್ತುತ್ತಾ ಕುಳಿತಿದ್ದಾಳೆ. ನಾನು ನಿನ್ನನ್ನು ಯಾವಾಗಲೂ ಆನಂದಮಯಿ ಜಗನ್ಮಾತೆಯೇ ಮೈದೆಳೆದು ಬಂದಿರುವಂತೆ ಕಾಣುತ್ತಿದ್ದೇನೆ ಎಂದು ಶ್ರೀರಾಮಕೃಷ್ಣರು ಶ್ರೀಮಾತೆಯವರಿಗೆ ಉತ್ತರಿಸುವುದನ್ನು ಕಾಣ್ತೇವೆ. ಅಂದರೆ ಇಲ್ಲಿ ಏನು ಉದ್ದೇಶ ಅಂದರೆ, ಅವರು ಲೋಕದ ದೃಷ್ಟಿಯಲ್ಲಿ ಕಾಣುವ ರೀತಿಯಲ್ಲಿ ಪತಿ ಪತ್ನಿಯರಲ್ಲ, ಅವರ ಸಂಬಂಧ ಇದೆಯಲ್ಲ ಅದು ದೈವತ್ವದ ಸಂಬಂಧ. ಅವರು ಸಾಮಾನ್ಯ ಜನ ನೋಡೋಕೆ ಗಂಡ ಹೆಂಡತಿ ಅಂತ ಕಂಡರೂ ಸಹ ಅವ್ರದ್ದು ನಿಜವಾದ ಸಂಬಂಧ ಏನು, ಅವರು ಸಾಕ್ಷಾತ್ ದೇವರ ಸ್ವರೂಪರು. ಅಂದರೆ ಅವರಿಬ್ಬರು ಸಹ ಶ್ರೀಮಾತೆಯರು ಜಗನ್ಮಾತೆಯ ಸ್ವರೂಪರು, ಶ್ರೀರಾಮಕೃಷ್ಣರು ರಾಮ ಮತ್ತು ಕೃಷ್ಣರ ಸ್ವರೂಪರು, ಅವರ ಸಂಗಮ ರೂಪ ಅಂತ ಹೇಳ್ಬೋದು. ಇದೆಂತಹ ಅದ್ಭುತ! ಸಾಕ್ಷಾತ್ ಭವತಾರಿಣಿ ಕಾಳಿದೇವಿ, ತಮ್ಮ ಜನ್ಮದಾತೆಯಾದ ಚಂದ್ರಮಣಿ ದೇವಿ, ತಮ್ಮ ಮಡದಿಯಾದ ಶಾರದಾ ದೇವಿ, ಈ